ದೇವರು ಮತ್ತು ದೈವ ನಮ್ಮ ಬದುಕಿನಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡುತ್ತವೆ, ನಂಬಿಕೆಗಳನ್ನು ಇಟ್ಕೊಂಡು ಹೋದ್ರೆ ಎಲ್ಲವೂ ಕೂಡ ಸರಿ ಮಾಡುತ್ತೆ. ಹೌದು, ಆದರೆ ನಾವು ದೇವರು ಮತ್ತು ದೈವಗಳನ್ನು ಎಷ್ಟರ ಮಟ್ಟಿಗೆ ನಂಬಬೇಕು, ನಮ್ಮ ಪ್ರಯತ್ನವನ್ನು ಎಷ್ಟು ಮಟ್ಟಿಗೆ ನಂಬಬೇಕು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಕಥೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ಒಂದು ಊರಿನಲ್ಲಿ ಗುರುಕುಲ ಇರುತ್ತೆ. ಆ ಗುರುಕುಲದಲ್ಲಿ ಗುರುಗಳು ಎಲ್ಲ ಜನರಿಗೂ ಕೂಡ ಬೋಧನೆಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿರ್ತಾರೆ. ಇನ್ನೇನು ಬೋಧನೆಯನ್ನು ಮಾಡಬೇಕು ಆ ಸಮಯದಕ್ಕೆ ಜೋರ ಮಳೆ ಸುರಿಯುತ್ತೆ. ಆ ಮಳೆ ಸುರಿಯೋದನ್ನ ನೋಡಿ ಅಲ್ಲಿ ನೆರೆದಿದ್ದಂಥ ಜನ ಓಡೋಗ್ಬಿಡ್ತಾರೆ, ಎಲ್ಲಿ ನಾವು ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀವೋ ಅಂತ. ಅಲ್ಲಿದ್ದ ಜನ ಕೂಡ ಗುರುಗಳಿಗೆ ಹೇಳ್ತಾರೆ, ಇಲ್ಲ ಗುರುಗಳೇ, ಮಳೆ ಜೋರಾಗಿ ಬರ್ತಾ ಇದೆ, ನೀರು ಗುರುಕುಲಕ್ಕೆ ಬರುವ ಮೊದಲು ನೀವು ಎದ್ದು ಬಂದ್ಬಿಡಿ ಅಂತ. ಆದರೆ ಗುರುಗಳು ಅಲ್ಲಿಂದ ಎದ್ದೇಳದೇ ಇಲ್ಲ, ನಾನು ಬೋಧನೆ ಮಾಡ್ತೀನ ಇಲ್ವಾ ಅಂತ ಹೇಳಿ ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ, ಹಾಗಾಗಿ ನಾನು ಇಲ್ಲಿಂದ ಎದ್ದು ಬರಲ್ಲ, ಹಂಗೂ ನನಗೇನಾದರೂ ಪ್ರಾಬ್ಲಮ್ ಆದರೆ ದೇವರೇ ಬಂದು ನನ್ನ ಕಾಪಾಡ್ತಾನೆ ಅಂತ ಹೇಳಿ ಅಚ್ಚುವಾಗಿ ಕುತ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಒಂದಷ್ಟು ಜನ ದೋಣಿಯನ್ನ ಕೂಡ ತಗೊಂಡು ಬರ್ತಾರೆ. ನಾವು ದೋಣಿಯನ್ನ ತಂದಿದ್ದೀವಿ, ಗುರುಗಳೇ ದಯವಿಟ್ಟು ದೋಣಿಯಲ್ಲಿ ಬನ್ನಿ ಅಂತ ಕೂಡ ಹೇಳ್ತಾರೆ. ಆದರೂ ಗುರುಗಳು ಅಲ್ಲಿಂದ ಗೆದ್ದಿರಲ್ಲ, ಇಲ್ಲ ನನ್ನನ್ನು ದೇವ್ರು ನಿಜವಾಗ್ಲೂ ಕಾಪಾಡ್ತಾನೆ ಅಂತ ಹೇಳಿ ಕೂತಿರ್ತಾರೆ. ಇನ್ನೊಂದಷ್ಟು ಜನ ಬರ್ತಾರೆ, ಇಲ್ಲ ಗುರುಕುಲಕ್ಕೆ ಮಳೆ ನೀರು ನುಗ್ಬಿಟ್ಟಿದೆ, ಕಿಟಕಿವರೆಗೂ ಬಂದ್ಬಿಟ್ಟಿದೆ, ಇನ್ನೇನು ಕಿಟಕಿ ದಾಟ್ಬಿಟ್ರೆ ನೀವು ಕೊಚ್ಕೊಂಡು ಹೋಗ್ಬಿಡ್ತೀರಾ, ದಯವಿಟ್ಟು ಆಚೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದರೂ ಗುರುಗಳು ಅಲ್ಲಿಂದ ಎದ್ದೇಳಲ್ಲ. ಅದಾದ್ಮೇಲೆ ನೀರು ಕಿಟಕಿಯಿಂದ ಬಂದು ರಭಸವಾಗಿ ಬಂದು ಗುರುಗಳನ್ನ ಕೊಚ್ಕೊಂಡು ಹೊಟ್ಟೋಗ್ಬಿಡ್ತಾರೆ, ಸತ್ತೋಗ್ತಾರೆ. ಅಲ್ಲಿ ಗುರುಗಳು ನೆರೆದಿದ್ದವರು ಸ್ವರ್ಗಕ್ಕೆ ಹೋಗ್ತಾರೆ. ಗುರುಗಳು ದೇವ್ರ ಹತ್ರ ಒಂದು ಪ್ರಶ್ನೆಯನ್ನು ಇಡ್ತಾರೆ, ಅಲ್ಲ ನಾನು ಅಷ್ಟೆಲ್ಲ ನಂಬಿಕೆ ಇಟ್ಟಿದ್ದೆ, ಜನ ಬಂದು ನನ್ನನ್ನು ಕರ್ಕೊಂಡು ಹೋದ್ರು ಕೂಡ ನಾನು ಎದ್ದೇಳಲಿಲ್ಲ, ನೀನು ಬರ್ತೀಯಾ, ನೀನು ನನ್ನನ್ನು ಕಾಪಾಡ್ತೀಯ ಅಂತ, ಆದರೂ ನೀನು ಯಾಕೆ ಬರಲಿಲ್ಲ ಅಂತ ದೇವ್ರ ಹತ್ರ ಒಂದು ಪ್ರಶ್ನೆ ಇಡ್ತಾರೆ. ದೇವ್ರವಾಗ ನಗ್ತಾ ಆಯಿತು ಅಂತ ಹೇಳುತ್ತೆ. ಆಗ ಅವ್ರ ಕೋಪ ಬಂದು ಮತ್ತೆ ಕೇಳ್ತಾರೆ, ಅಲ್ಲ ನಾನು ಅಷ್ಟೊಂದು ಅಚಲವಾಗಿ ನಂಬಿಕೆಯಿಂದ ಕೂತಿದ್ದೆ, ಆದರೂ ಕೂಡ ನೀನು ನನ್ನನ್ನು ಕಾಪಾಡಲಿಲ್ಲ, ಆಯಿತು ಅಂತ ಸುಮ್ಮನೆ ಆಗ್ತಾ ಇದ್ದ, ಯಾಕೆ ಅಂತ. ಆಗ ದೇವ್ರು ಹೇಳುತ್ತೆ, ನೋಡು, ನಿನಗೆ ಪರೀಕ್ಷೆ ಅಲ್ಲ ಅದು, ನಿನಗೆ 3 ಅವಕಾಶಗಳನ್ನ ಕೊಟ್ಟಿದ್ದೆ. ಒಂದು ಜನರು ಬಂದು ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ರು, ದೋಣಿ ಸಿಕ್ಕಿತ್ತು, ಇನ್ನೊಂದಷ್ಟು ಜನ ನಾವೇ ನಿಮ್ಮನ್ನು ಕಾಪಾಡ್ತೀವಿ ಅಂತ ಕೂಡ ಹೇಳಿದರು, ಆದರೂ ಕೂಡ ನೀನು ಅಲ್ಲಿಂದ ಎದ್ದೇಳಲಿಲ್ಲ. ಅದರ ಅರ್ಥ ದೇವರೇ ಬಂದು ಎಲ್ಲವನ್ನೂ ಮಾಡ್ತಾನೆ ಅಂತ ಅನ್ನೋದು ತಪ್ಪು, ಅದು ಮೂರ್ಖತನ. ನಿನ್ನ ಪ್ರಯತ್ನಗಳು ಕೂಡ ಅಲ್ಲಿ ನಡಿಬೇಕು, ಆಗ ಮಾತ್ರ ಕೆಲವೊಂದು ಕೆಲಸಗಳು ಆಗೋದು. ಹಾಗಾಗಿ ನೀನು ಕೊಟ್ಟಂಥ ಅವಕಾಶವನ್ನು ನೀನು ಸದುಪಯೋಗ ಪಡಿಸ್ಕೊಳ್ಳಿಲ್ಲ. ಯಾರು ತಮ್ಮನ್ನು ರಕ್ಷಿಸ್ಕೊಳ್ತಾರೆ ಅವರನ್ನು ದೇವರು ರಕ್ಷಿಸ್ತಾನೆ ಅಂತ ದೇವರು ಹೇಳುತ್ತೆ. ಇಷ್ಟು ತುಂಬ ಸುಂದರವಾಗಿದೆ. ಅಂದರೆ ನಾವು ದೇವರು ಬರ್ತಾನೆ, ನಮ್ಮನ್ನು ಕಾಪಾಡ್ಬಿಡ್ತಾನೆ, ನಮ್ಗೆ ಏನೋ ಆಗೋಗ್ಬಿಡುತ್ತೆ, ಎಸ್ ಕರೆಕ್ಟ್, ಅದೆಲ್ಲವೂ ನಿಜ. ಆದರೆ ನಮ್ಮ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು, ಆಗ ಮಾತ್ರ ದೇವರು ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ.